ತುಂಬ ದಪ್ಪ ಇದ್ದೀವಿ, ತೂಕ ಇಳಿಸ್ಬೇಕು ಅನ್ನೋರಿಗೆ ಒಂದು ಸಿಂಪಲ್ ಆಗಿರುವಂಥದ್ದು ನಾನಿಲ್ಲಿ ಡಯಟ್ ಚಪಾತಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೋಬಹುದು, ಮಧ್ಯಾಹ್ನ ಲಂಚ್ಗಾದ್ರೂ ಆಗುತ್ತೆ, ರಾತ್ರಿ ಊಟಕ್ಕೆ ಡಿನ್ನರ್ಗಾದ್ರೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಇದು ಟೇಸ್ಟಿಯಾಗಿರುತ್ತೆ. ಇಲ್ಲಿ ಡ್ರೈ ಆಗಿ ನಾವು ಮಾಡ್ಕೋಬಹುದು, ಅಷ್ಟೇ ಸೂಪರ್ ಆಗಿರುತ್ತೆ. ಇದು ಹೆಸರು ಕಾಳಿಂದ ಚಪಾತಿ ನಾನು ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ತೂಕ ತುಂಬ ಬೇಗನೆ ಇದಕ್ಕೆ ಕಮ್ಮಿ ಆಗೋ ಚಾನ್ಸ್ ತುಂಬಾನೇ ಇದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ. ಇಲ್ಲಿ 3 ರಿಂದ 4 ಗಂಟೆಗಳ ಕಾಲ ಹೆಸರು ಕಾಳನ್ನ ನೆನೆ ಇಟ್ಕೊಂಡಿದ್ದೀನಿ. ಈಗ ಹೆಸರು ಕಾಳೆಲ್ಲ ನೀರು ಬಸಿದ್ಬಿಟ್ಟು ನಾನು ಇದ್ರೊಳಗಡೆ ಹಾಕೋತೇನೆ. ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ. ನೀರು ಹಾಕಿದ್ರೆ ನೀರು ಥರ ಆಗಿಬಿಡುತ್ತೆ ಅದು. ನೋಡಿ, ನೀರು ಬಸಿದ್ಬಿಟ್ಟು ಹಾಕಿದ್ದೀನಿ. 1 ಇಂಚಷ್ಟು ಶುಂಠಿ ಕೂಡ ಹಾಕ್ತಾ ಇದ್ದೀನಿ. 1 ಬೆಳ್ಳುಳ್ಳಿ ಗಡ್ಡೆ ಸಿಪ್ಪೆ ಬಿಡಿಸಿ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಒಂದು ಸ್ವಲ್ಪ ಜಾಸ್ತಿ ಬೇಕು, ಹಾಗಾಗಿ ಜಾಸ್ತಿನೇ ಹಾಕ್ತಾ ಇದ್ದೀನಿ ಕರಿಬೇವು ಸೊಪ್ಪನ್ನು. ಇದಕ್ಕೆ ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಈಗ ಕಾಯಿ ಮೆಣಸು ಹಾಕಿದ ಮೇಲೆ ಸ್ವಲ್ಪ ಇಲ್ಲಿ ನಾನು ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ. ಇದನ್ನ ಈಗ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೋತೇನೆ. ಅಂದರೆ ತುಂಬಾ ನೈಸ್ ಆಗಬೇಕು, ನೀರು ಹಾಕದೇನೆ ಪೇಸ್ಟ್ ಮಾಡ್ಕೋತೇನೆ. ಈಗ ನೋಡಿ, ಪೇಸ್ಟು ಎಷ್ಟು ಚೆನ್ನಾಗಿ ಪೇಸ್ಟ್ ಬಂದಿದೆಯಲ್ಲ, ಈ ಥರ ನಮಗೆ ನುಣ್ಣಗೆ ಪೇಸ್ಟ್ ಆದರೆ ಸಾಕು. ಇದನ್ನೀಗ ಸೈಡ್ ಎತ್ತಿಡ್ತೇನೆ. ನೋಡಿ, ಇಲ್ಲಿ 1-2 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಇಲ್ಲಿ ಸ್ವಲ್ಪ ನಾನು ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟಿಗೆ ಚೆನ್ನಾಗಿರುತ್ತೆ, ಹಾಕಿದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗೋಧಿ ಹಿಟ್ಟಿಗೆನೆ ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳಂತೂ ಮಿಸ್ ಮಾಡಲೇಬೇಡಿ ನೋಡಿ. ಹಾಗೆ ಇದಕ್ಕೆ ಮಸಾಲೆ ಖಾರ ನೋಡಿ, ಮಸಾಲೆ ಖಾರ ಇಲ್ಲ ಅನ್ನೋರು ನೀವು ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಹಸಿ ಎಣ್ಣೆ, ಇದು ಕಾಯಿಸಿ ಇದ್ದಲ್ಲ ನೋಡಿ. ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೇನೆ. ಎಲ್ಲದಕ್ಕೂ ಒಂದೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಈ ಥರ ಮಿಕ್ಸ್ ಮಾಡಿದ್ಮೇಲೆ ನಾವೇನು ರುಬ್ಬಿಟ್ಟಿದ್ದೇವಲ್ಲ ಮಸಾಲೆ ಎಲ್ಲ, ಅದನ್ನು ಇದಕ್ಕೆ ಹಾಕೋತೇನೆ. ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ, ನೀರು ಹಾಕೋದೇನೆ. ಈಗ ಇದನ್ನು ಕಲಸ್ಕೊಳ್ಳಿ ನೀವು ಚೆನ್ನಾಗಿ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೇನೆ, ನಾವು ಕಲಿಸ್ತಾ ಹೋಗಬೇಕಾಗತ್ತೆ. ನೋಡಿ, ಎಲ್ಲ ನಾನು ಮಿಶ್ರಣ ಹಾಕಿದಾಗ ಈ ಥರ ಬಂದಿದೆ. ಈಗ ಫ್ರೆಂಡ್ಸ್, ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ ನಾನು, ಯಾಕಂದ್ರೆ ಅದರಲ್ಲಿ ಎಲ್ಲ ಮಸಾಲೆ ಇರೋದ್ರಿಂದ. ಇದೇ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೊಂಡ್ಬಿಡ್ತೇನೆ. ನೋಡಿ, ಈಗ ಈ ಥರ ಇಷ್ಟು ಗಟ್ಟಿಯಾಗಿ ನಾನು ಹಿಟ್ಟನ್ನು ಕಲಿಸಿ ಎತ್ತಿಟ್ಟಿದ್ದೇನೆ. ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡ್ತೇನೆ ನಾನು ಇದನ್ನೀಗ. ಹಿಟ್ಟಂತೂ ನೆನೆದಿದೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಇದನ್ನು ಒಂದು ಸತಿ ನಾನೀಗ ಚೆನ್ನಾಗಿ ಮಿದ್ಕೋತೇನೆ. ಈ ಥರ ನಾವು ಮಿದ್ದಬೇಕು ನೋಡಿ. ಈ ಥರ ಮಿದ್ಕೊಂಡ್ಮೇಲೆ ನಮಗೆ ಎಷ್ಟು ಉಳ್ಳೆಗಳಾಗಿ ಬೇಕು ನೋಡ್ಬೇಕು, ಅಷ್ಟನ್ನು ನಾವು ಇಲ್ಲಿ ಚಪಾತಿ ಹಿಟ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಉಳ್ಳೆಗಳನ್ನಾಗಿ ಮಾಡ್ಕೋತೇನೆ. ಇಷ್ಟಿಟ್ಟು ನಾನೀಗ ಉಳ್ಳೆ ಮಾಡಿ ಇಟ್ಕೊಂಡು ನಿಮಗೆ ಚಪಾತಿ ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ಈ ಥರ ನಾನೀಗ ಉಳ್ಳೆ ಮಾಡಿ 2 ಸೈಡು ಗೋಧಿ ಹಿಟ್ಟನ್ನೇ ಹಾಕಿ ಲಟ್ಟಿಸ್ತೇನೆ. ಬೇರೆ ಯಾವ ಹಿಟ್ಟು ಬೇಡ. ಮತ್ತು ಇದಕ್ಕೆ ನೀವು ಗೋಧಿ ಹಿಟ್ಟು ಕೂಡ ಹಾಕೋಬೋದು. ಇಲ್ಲೇನು ಹಿಟ್ಟು ಕಲಿಸುವಾಗ ಮೈದಾ ಹಿಟ್ಟು ಅದು ಏನು ಹಾಕಿಲ್ಲ ಫ್ರೆಂಡ್ಸ, ಗೋಧಿ ಹಿಟ್ಟನ್ನೇ ಹಾಕಿದ್ದೀನಿ. ನೀವು ಈ ಥರ ಕೂಡ ಲಟ್ಟಿಸಿ ಬೇಯಿಸ್ಕೋಬೋದು. ಇದಕ್ಕೆ ಇನ್ನೊಂದು ಮೆಥಡ್ ಇದೆ, ಅದನ್ನು ಕೂಡ ಹೇಳ್ತೇನೆ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳಿ ಒಳಗಡೆಯಿಂದ. ನೋಡಿ, ಈ ಥರ ಮಡ್ಚ್ಕೊಂಡು ಕಾಣ್ತಾ ಇದೆಯಲ್ಲ ನೋಡಿ. ಮತ್ತೆ ಇದೇ ಥರ ಇನ್ನೊಂದು ಸೈಡಿಗೆ ನೋಡಿ, ಈ ಥರ ನಾವು ಮಾಡ್ಕೋಬೋದು ನೋಡಿ. ಈಗ ಮತ್ತೆ ಇದಕ್ಕೆ ಹಿಟ್ಟು ಹಚ್ಚಿ ನಾನು ಲಟ್ಟಿಸ್ತೇನೆ. ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ನೋಡಿ, ತುಂಬ ಚೆನ್ನಾಗಿ ಪದರಾಗಿ ಬರುತ್ತೆ ಇದು ನೋಡಿ. ಇದೇ ಥರ ನಾನೀಗ ಇದನ್ನು ಚಪಾತಿ ಲಟ್ಟಿಸ್ಕೊತೇನೆ. ಚೆನ್ನಾಗಿ ಕಾಣಿಸುತ್ತಾ? ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನು ಲಟ್ಟಿಸ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಸಣ್ಣದು ಇಷ್ಟೇ ಸಾಕು ನಮಗೆ ಅಂದರೆ ಇಷ್ಟೇ ಬಿಟ್ಕೋಬೋದು ನೋಡಿ. ಇಲ್ಲಿ ಚಪಾತಿ ಲಟ್ಟಿಸಿದ ಮೇಲೆ ಇಲ್ಲಿ ಹಂಚು ಕೂಡ ಕಾದಿದೆ. ನಾನು ಡೈರೆಕ್ಟಾಗಿ ಹಂಚಿಗೆನೆ ಹಾಕ್ತೇನೆ ಚಪಾತಿ ನೋಡಿ. ಈ ಥರ ಈಗ ಇದಕ್ಕೆ ಎಣ್ಣೆ ಅದು ಏನು ಹಾಕಿಲ್ಲ ನಾನು, ಹಾಗೆ ಇದನ್ನು ಮಾಡ್ಕೊಂಡಿದ್ದೇನೆ ನೋಡಿ. ಈಗ ಇದನ್ನು ತಿರುಗಿಸ್ಕೊತೇನೆ ನಾನು, ತಿರುಗಿಸಿ ಹಾಕೋತೇನೆ. ಈಗ ಇದಕ್ಕೆ ನಿಮಗೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ. ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕ್ಕೋಬೋದು.
ಇಲ್ಲ ನಮಗೆ ಹೇಗಿದ್ದರೂ ನಾವು ತೂಕ ಕಡಿಮೆ ಮಾಡಲಿಕ್ಕೆ ಈ ಚಪಾತಿನ ರೆಡಿ ಮಾಡ್ತಾ ಇದ್ದೀವಲ್ಲ, ಅದಕ್ಕಾಗಿ ಎಣ್ಣೆನೂ ಬೇಡ ಬೆಣ್ಣೆನೂ ಬೇಡ, ಹಾಗೆ ಡ್ರೈ ಆಗಿ ಕೂಡ ನೀವು ಬೇಯಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಇದು ತೂಕ ಕಡಿಮೆ ಮಾಡಲಿಕ್ಕೆ ಒಳ್ಳೆ ತಿಂಡಿ. ಬೆಳಗಿನ ಉಪಹಾರಕ್ಕಾಯಿತು, ಮಧ್ಯಾಹ್ನ ಲಂಚ್ಗಾಯಿತು, ರಾತ್ರಿ ಊಟಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎರಡೂ ಸೈಡ್ ನಾನು ತುಂಬ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಬೇಯಿಸ್ಕೊಂಡ್ರೆ ಇಲ್ಲಿ ನಮಗೆ ಒಂದು ಪ್ರೋಟೀನ್ ಚಪಾತಿ ಅಥವಾ ಹೆಸರು ಕಾಳು ಚಪಾತಿ ರೆಡಿ ಆಗುತ್ತೆ. ಈ ಥರ ನಾವು ಮಾಡಿ ತಿನ್ನೋದ್ರಿಂದ ಆದಷ್ಟು ಬೇಗ ತೂಕ ಕಮ್ಮಿ ಮಾಡ್ತೀನಿ ಅನ್ನೋರಿಗಂತೂ ತುಂಬ ಈಸಿ ನೋಡಿ ಇದು. ಈಗ ಚಪಾತಿ ರೆಡಿಯಾಗಿದೆ, ತೆಗಿತೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ, ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ, ಚಪಾತಿ ಅಂತೂ ಸೂಪರಾಗಿ ರೆಡಿಯಾಗಿ ಬಂದಿದ್ದಾವೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದ್ದಾವೆ ನೋಡಿ, ಪದರಾಗಿ ರೇಷ್ಮೆ ಥರ. ಈ ಥರ ಚಪಾತಿ ನೀವು ಯಾವತ್ತಾದರೂ ಮಾಡಿದ್ದೀರಾ? ತುಂಬಾ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.